ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಬಹಳಷ್ಟು ಸುಪ್ರೀಂ ಕೋರ್ಟಿನ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳ ವಿಡಿಯೋಗಳನ್ನು ಮಾಡಿದ್ದೀನಿ. ಆ್ಯಂಡ್ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇದನ್ನು ಅಗೇನ್ ಆ್ಯಂಡ್ ಅಗೇನ್ ಸುಪ್ರೀಂ ಕೋರ್ಟ್ ಬೇರೆ ಪ್ರಕರಣಗಳನ್ನು ಸಾಲ್ವ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದೆ. ಸೊ ಅದರ ಹೆಸರೇ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. 2014ರಲ್ಲಿ ಈ ಜಜ್ಮೆಂಟ್ ಬಂದಿದೆ. ಆದರೂ ಕೂಡ ಇನ್ನೂ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ. ಈ ಒಂದು ಜಜ್ಮೆಂಟಲ್ಲಿ ವಿಶೇಷವಾಗಿ ಸೆಕ್ಷನ್ IPC ಸೆಕ್ಷನ್ 498A ಇದು ಕೌಟುಂಬಿಕ ದೌರ್ಜನ್ಯ ಆ್ಯಂಡ್ ಡೌರಿ ಹರ್ಯಾಸ್ಮೆಂಟನ್ನು ಕುರಿತು ಹೇಳ್ತದೆ. ಈ ಪ್ರಕರಣದಲ್ಲಿ ಏನು ಜಜ್ಮೆಂಟ್ ಬಂದಿದೆ ಇದು ಭಾರತದಲ್ಲಿ ಒಂದು ಗೇಮ್ ಚೇಂಜರ್ ಆಗಿ ಕೆಲಸ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಆದರೆ ಇನ್ನೂ ಈ ಒಂದು ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇರೋದನ್ನು ನಾನು ನೋಡ್ತೀನಿ. ಸೊ ಈಗ ನೋಡಿ, ಇವತ್ತೇನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು, ಅದು ಆದಮೇಲೆ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂಥ ಜಜ್ಮೆಂಟ್ ಕೂಡ ಎಕ್ಸಾಕ್ಟ್ಲಿ ಲೈಕ್ ಅರ್ನೇಶ್ ಕುಮಾರ್ ಗೈಡೆನ್ಸ್ನ ಫಾಲೋ ಮಾಡ್ದಂಗೆ ಇರೋದನ್ನು ನಾವು ಕಾಣ್ತೀವಿ. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಈ ಪ್ರಕರಣ ಭಾರತದಲ್ಲಿ ಅನಗತ್ಯ ಬಂಧನ ಅಂದರೆ ಅನ್ನೆಸೆಸರಿ ಅರೆಸ್ಟ್ ಸಮಸ್ಯೆಯನ್ನು ನಿಯಂತ್ರಿಸಲಿಕ್ಕೆ ಸುಪ್ರೀಂ ಕೋರ್ಟ್ ನೀಡಿದ ಅತ್ಯಂತ ಮಹತ್ವದ ಒಂದು ಜಜ್ಮೆಂಟ್ ಆಗಿದೆ. ವಿತೌಟ್ ಪ್ರಾಪರ್ ಎವಿಡೆನ್ಸ್ ಯಾರೂ ತಪ್ಪು ಮಾಡ್ದೇನೆ ಅವರನ್ನು ಅರೆಸ್ಟ್ ಮಾಡೋಂಗಿಲ್ಲ. ಮತ್ತು ಯಾರನ್ನಾದರೂ ಅರೆಸ್ಟ್ ಮಾಡಿದರೆ ಅವ್ರ ಮೇಲೆ ಆ ಒಂದು ಪ್ರಕರಣದೊಳಗೆ ಅವರು ಭಾಗಿಯಾಗಿದ್ದಾರೆ ಅಂತ ಪ್ರೂವ್ ಆಗೋವರೆಗೂ ಅವರನ್ನು ಕ್ರಿಮಿನಲ್ ಅಂತ ಕರೆಯಂಗಿಲ್ಲ ಅಂತ ಕೂಡ ಹೇಳಿದ್ದನ್ನು ಕಾಣ್ತೀವಿ. ವಿಶೇಷವಾಗಿ IPC ಸೆಕ್ಷನ್ 498A ಇಟ್ ಬಿಕಮ್ ವೆಪನ್ ಇನ್ ಇಂಡಿಯನ್ ಸೊಸೈಟಿ. ಬೇರೆ ಏನೇ ಜಗಳ ಆದರೂ ಕೂಡ ಈ ಒಂದು ಗಂಡ ಹೆಂಡತಿಯ ನಡುವೆ ಜಗಳ ಆದಾಗ ಬಹಳಷ್ಟು ಜನ ಇದನ್ನು ಒಂದು ಆಯುಧವನ್ನಾಗಿ ಉಪಯೋಗ ಮಾಡ್ತಿದ್ದಾರೆ. ಈ ಒಂದು ಸೆಕ್ಷನ್ 498A ಅಡಿಯಲ್ಲಿ ಏನಾದರೂ ಕೇಸ್ ರಿಜಿಸ್ಟರ್ ಆದರೆ ಒಂದು ಕೌಟುಂಬಿಕ ದೌರ್ಜನ್ಯ ಅಂತ ಆಗ್ಬೋದು, ವರದಕ್ಷಿಣೆ ಪಿಡುಗಂತ ಆಗ್ಬೋದು, ಏನಾದರೂ ಹೇಳಿ ಒಂದು ಪ್ರಕರಣ ದಾಖಲಾದರೆ ಈವನ್ ಬೇಲ್ ಕೂಡ ಸಿಗೋದಿಲ್ಲ. ಸೊ ಇಷ್ಟೊಂದು ಸ್ಟ್ರಿಕ್ಟ್ ಲಾ ಇರೋದ್ರಿಂದ ಇದನ್ನು ಬಹಳಷ್ಟು ಜನ ಇವತ್ತು ರಿವೆಂಜ್ ತೊಗೊಳ್ಳೋಕ್ಕೆ ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನು ಡೀಟೇಲ್ ಆಗಿ ನಾನು ಹೇಳ್ತೀನಿ ಏನಾಗಿತ್ತು ಎಕ್ಸಾಕ್ಟ್ಲಿ ಅಂಥೇಳಿ. ನೋಡಿ, ಅದಕ್ಕಿಂತ ಮುಂಚೆ 8th ಬ್ಯಾಚ್ PSI ಮತ್ತು ESI ನಮ್ಮ ಸಂಸ್ಥೆ ಕನಮಡಿ IAS ಆ್ಯಂಡ್ KAS ಸಂಸ್ಥೆ ಧಾರವಾಡದೊಳಗೆ ಪ್ರಾರಂಭ ಆಗ್ತಾ ಇದೆ ಗೈಸ್. ಆನ್ಲೈನ್ ಮತ್ತು ಆಫ್ಲೈನ್ಗೆ ಧಾರವಾಡದ ಸಪ್ತಾಪುರದಲ್ಲಿರುವಂಥ ನಮ್ಮ ಸಂಸ್ಥೆಗೆ ವಿಸಿಟ್ ಮಾಡ್ಬೋದು. ಆನ್ಲೈನಲ್ಲಿ ಕೋರ್ಸ್ನ ತಗೋಬೇಕು ಅನ್ನುವರು ನೀವು ನಮ್ಮ ಆ್ಯಪ್ ಇದೆ, ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಇದು ಆ್ಯಪ್ ಇದೆ. ಸೊ ಇಲ್ಲಿ ನಿಮಗೆ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಪತ್ರಿಕೆ 1ರ 50 ಅಂಕಗಳಿಗೆ ಏನು ಎಕ್ಸಾಮ್ ಇದೆ ಅದನ್ನು ಕಂಪ್ಲೀಟಾಗಿ ಇಲ್ಲಿ ಹೇಳಿಕೊಡಲಾಗುತ್ತೆ. 6ನೇ ತಾರೀಕು, ಏಪ್ರಿಲ್ 6ನೇ ತಾರೀಕು ನಿಮಗೆ ಈ ಬ್ಯಾಚ್ ಪ್ರಾರಂಭ ಆಗುತ್ತೆ. ಸೊ ಆನ್ಲೈನಲ್ಲಿ ಜಾಯಿನ್ ಆಗೋರು ಇವತ್ತೇ ಜಾಯಿನ್ ಆಗ್ರಿ. ಆ್ಯಂಡ್ ಜಾಯಿನ್ ಆದಮೇಲೆ ನನಗೆ ಕಂಪಲ್ಸರಿಯಾಗಿ ನಿಮ್ಮ ಇನ್ಫಾರ್ಮೇಷನ್ ಕಳಿಸೋದನ್ನು ಮರಿಬೇಡಿ ಗೈಸ್. ದಿಸ್ ಇಸ್ ಮೈ ನಂಬರ್ 7892086178. ಇದಕ್ಕೆ ನಿಮ್ಮ ಇನ್ಫಾರ್ಮೇಷನನ್ನು ಕಳಿಸಿ. ನೋಡಿ, ಈ ಪ್ರಕರಣದ ಬ್ಯಾಕ್ಗ್ರೌಂಡನ್ನು ನಾವು ನೋಡಬೇಕಾದ್ರೆ ಅರ್ನೇಶ್ ಕುಮಾರ್ ಅನ್ನೋರು ಇಲ್ಲಿ ಅರ್ಜಿದಾರರಾಗಿರ್ತಾರೆ. ಇವರ ಆರೋಪ ಏನು ಅಂದರೆ ಪತ್ನಿಯ ದೂರು ಆಧಾರವಾಗಿ IPC ಸೆಕ್ಷನ್ 498A ಮತ್ತು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಅಡಿಯಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಆ್ಯಂಡ್ ನೀವು ನೋಡಿ ಇವತ್ತು ಏನಾಗ್ತಾ ಇದೆ ಅಂದರೆ ಯಾರು ಪತ್ನಿ ಇದ್ದಾರೆ ಬಹಳಷ್ಟು ಜನ ಮದುವೆಯಾಗಿ 1 ವಾರ, 15 ದಿನ, 20 ದಿನ ಮಾತ್ರ ಗಂಡನ ಮನೆಯೊಳಗೆ ಇದ್ದು ಗಂಡನ ಮನೆಯವರ ಮೇಲೆ ಈ ಒಂದು ಸೆಕ್ಷನ್ 498A ಪ್ರಕರಣಗಳನ್ನು ದಾಖಲೆ ಮಾಡ್ತಾ ಇರುವ ಅನೇಕ ಪ್ರಕರಣಗಳು ಬರ್ತಿದ್ದಾವೆ. ಆ್ಯಂಡ್ ಬಹಳಷ್ಟು ಸರ್ತಿ ಅವರು ರಿವೆಂಜ್ ತೊಗೊಳಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ ಯಾರೋ ಗಂಡನ ಮನೆ ರಿಲೇಟಿವ್ಸೋ ಯಾರೋ ಇಲ್ಲಿಲ್ಲ, ಭಾರತದೊಳಗಿಲ್ಲ, ಬೇರೆ ದೇಶದೊಳಗಿದ್ದಾಗಲೂ ಕೂಡ ಅವ್ರ ಹೆಸರನ್ನ ಬರೀತಿದ್ದಾರೆ, ಬೇರೆ ಊರುಗಳಲ್ಲಿ ಇದ್ದಾಗಲೂ ಕೂಡ ಅವ್ರ ಹೆಸರುಗಳನ್ನ ಬರೀತಾರೆ. ಆ್ಯಂಡ್ ದಿಸ್ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಈಸ್ ವೆರಿ ಡೇಂಜರಸ್. ಸೊ ಡೆಲ್ಲಿ ಒಳಗೆ ಒಬ್ಬರು ಅಲೋಕ್ ರಂಜನ್ ಅಂಥೇಳಿ 2004 UPSC ಟಾಪರ್ ಆದವರು, ಇವರು ಜಾಗ್ರಫಿ ಟೀಚರ್ ಇದ್ದಾರೆ. ಆ್ಯಂಡ್ ಇವ್ರ ಮೇಲೂ ಕೂಡ ಅವರ
ಬ್ರದರ್ ಹೆಂಡತಿ ಡೌರಿ ಹರಾಸ್ಮೆಂಟ್ ಕೇಸ್ ಹಾಕಿದ್ರಿಂದ, ಬೇಲ್ ಸಿಗದೆ ಇರೋದ್ರಿಂದ, ಕ್ರಿಮಿನಲ್ ಕೇಸ್ ಆಗಿದ್ದರಿಂದ ಇವರಿಗೆ ಸರ್ವಿಸ್ ಜಾಯ್ನ್ ಆಗೋಕ್ಕೆ ಬಿಟ್ಟಿಲ್ಲ. ಇನ್ನೂವರೆಗೆ ಆದರೂ ಅವರು ಜಾಗ್ರಫಿ ಟೀಚರ್ ಆಗಿ ಮುಂದುವರಿತಿದ್ದಾರೆ. ಇದು ಭಾರತದ ಸಮಾಜದಲ್ಲಿ ಸೋ ಮೆನಿ ಯಂಗ್ ಕಪಲ್ ಆರ್ ಗೋಯಿಂಗ್ ಇನ್ ರೈಟ್ ಡೈರೆಕ್ಷನ್. ಯಾವ ಕಾರಣಕ್ಕಾಗಿ ಜಗಳ ಆಗಿರುತ್ತೆ ಆ್ಯಂಡ್ ಇಟ್ಸ್ ವೆರಿ ಕಾಮನ್ ಇನ್ ಎವ್ರಿ ಫ್ಯಾಮಿಲಿ. ಆ ಜಗಳ ಆಗೋದು ಕಾಮನ್. ಆದರೆ ಅದನ್ನು ರಿವೆಂಜ್ ತೊಗೊಳ್ಳೋಕ್ಕೆ ಕೋರ್ಟ್ ಮೆಟ್ಲೇರೋದಾಗಲಿ, ಫ್ಯಾಮ್ಲಿ ಮ್ಯಾಗ ಎಲ್ಲರ ಮೇಲೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗಲಿ, ಭಾಳ ಸರ್ತಿ ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಭಾಳ ಜನ ಅನ್ಕೋತಾರೆ, ಹೆದರ್ಸ್ಬೋದು ಅಂತ ಅನ್ಕೋತಾರೆ. ಬಟ್ ದ್ಯಾಟ್ ಈಸ್ ಗೋಯಿಂಗ್ ಇನ್ ಅದರ್ ವೇ. ಇನ್ನೊಂದು ಸೆಕ್ಷನ್ 498A ಅಡಿಯಲ್ಲಿ ಕೇಸ್ ಹಾಕಿದಾಗ ಐತ್ಲ ಈ ಡೌರಿ ಪ್ರೊಹಿಬಿಷನ್ ಆ್ಯಕ್ಟು ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಅಂತ, ಇಲ್ಲಿ ಪೊಲೀಸರು ಏನು ಮಾಡಾಕತ್ತಿದ್ರಂದ್ರೆ ಸಾಕ್ಷ್ಯ ಪರಿಶೀಲನೆ ಇಲ್ಲದೆ ತಕ್ಷಣ ಬಂಧನವನ್ನು ಮಾಡ್ತಿದ್ರು. ಓಕೆ, ಹೌದೋ ಇಲ್ವೋ. ಆಮೇಲೆ ಕೆಲವೊಂದಿಷ್ಟು ಬಾರಿ ಅಂತೂ ಈವನ್ ಆ ಒಂದು ಹಸ್ಬೆಂಡ್ ಏನಿದ್ದಾರೆ ಅವರು ಮನೆಯೊಳಗೆ CCTV ಕ್ಯಾಮ್ರಾ ಇಟ್ಟ, ಸೊ ಆ ವೈಫ್ ಬಿಹೇವಿಯರ್ ಹೆಂಗಿದೆ, ಯಾವ ಥರ ವಿಚಿತ್ರವಾಗಿ ಆಡ್ತಾರೆ, ಅವರ ಫ್ಯಾಮ್ಲಿಯವ್ರಿಗೆ ಯಾವ ಥರ ತೊಂದರೆನ ಕೊಡ್ತಾರೆ, ಇವ್ರು ಆಫೀಸ್ಗೆ ಹೋದ್ಮೇಲೆ ಯಾವ ಥರ ಹೊಡೆಯೋದು ಬಡಿಯೋದು ಮಾಡ್ತಾರೆ ಅನ್ನೋದನ್ನು ಕೂಡ ಕೆಲವೊಂದಿಷ್ಟು ಜನ ತೋರಿಸಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಗೈಸ್, ವಿ ಆರ್ ಲಿವಿಂಗ್ ಇನ್ ಸಚ್ ಕಂಟ್ರಿ. ಇಲ್ಲಿ ಈ ಫ್ಯಾಮಿಲಿ ಸಿಸ್ಟಮ್ ಎಲ್ಲ ಇರೋದ್ರಿಂದ ಇಲ್ಲಿ ಏನಾಗ್ತಿತ್ತಂದರೆ ಏನೂ ಸಾಕ್ಷಿಯನ್ನು ಪರಿಗಣನೆಗೆ ಮಾಡದೆ, ಚೆಕ್ ಮಾಡ್ದೇ ಪೊಲೀಸ್ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಿದ್ರು. ಯಾವಾಗ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಪ್ರಕರಣ ಆಗೋಕ್ಕಿಂತ ಮುಂಚೆ. ಆದರೆ ಈಗ ಹಲವಾರು ಬದಲಾವಣೆಗಳನ್ನು ಇದರೊಳಗೆ ತಂದಿದೆ. ಓಕೆ, ಆಮೇಲೆ ಇದರಿಂದಾಗಿ ಪೊಲೀಸರು ಸಾಕ್ಷಿಯನ್ನು ಪರಿಶೀಲನೆ ಮಾಡದೇನೆ ಈ ಒಂದು ಅರೆಸ್ಟ್ನ ಮಾಡ್ತಿದ್ರಲ್ಲ, ಇದರಿಂದಾಗಿ ದುರುಪಯೋಗ, ಈ ಕಾನೂನನ್ನು ಮಿಸ್ಯೂಸ್ ಹೆಚ್ಚಿಗೆ ಮಾಡಲಾಗ್ತಾ ಇತ್ತು. ನಾನು ಅಗೇನ್ ಹೇಳ್ತಾ ಇದ್ದೀನಿ, ಕರ್ನಾಟಕ ಹೈಕೋರ್ಟ್ನ ನಿನ್ನೆಯ ಬೆಂಗಳೂರು ಮೈಸೂರಿನ ಹುಡುಗ ಹುಡುಗಿ ಮದುವೆಯಾಗಿ 19 ಡೇಸ್ ಸಂಸಾರ ಮಾಡಿ ನಂತರ ಗಂಡನ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಟ್ಟು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲೆ ಮಾಡಿದಂಥ ಕೇಸ್ನೊಳಗೂ ಕೂಡ ಜಡ್ಜ್ ಹೇಳಿದ್ದು ಇದೇನೆ, ಈ ಕಾನೂನನ್ನು ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಿ, ಗಂಡನ ಮನೆಯವರು ಹರ್ಯಾಸ್ಮೆಂಟ್ ಮಾಡಿದ್ದಾರೆ ಅನ್ನೋಕ್ಕೆ ಏನೂ ಎವಿಡೆನ್ಸ್ ಇಲ್ಲ. ಆಮೇಲೆ ಇರೋದೇ 19 ದಿನ ಅವ್ರ ಮನೆಯೊಳಗೆ, 19 ದಿನದೊಳಗೆ ಅವ್ರು ನಿಮಗೆ ಎಷ್ಟು ಹರ್ಯಾಶ್ ಮಾಡಿದ್ದಾರೆ ಅಂದರೆ, ನೀವು ಅವರಿಗೆ ನಿಮ್ಮನ್ನು ಹರ್ಯಾಶ್ ಮಾಡುವಂಥದ್ದು ಏನೋ ಮಾಡ್ದಲ್ಲಿನೇ ಅವರು ಹರ್ಯಾಶ್ ಮಾಡಿರ್ಬೋದು, ಆರ್ ನಿಮ್ಮ ಬಿಹೇವಿಯರಲ್ಲೂ ಕೂಡ ಏನಾದರೂ ಮಿಸ್ಟೇಕ್ ಇದ್ದರೂ ಇರಬಹುದು ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಎತ್ತಲಾಗಿದೆ. ಸುಪ್ರೀಂ ಕೋರ್ಟ್ ಈಗೇನು ಮಾಡ್ತು ಅಂದರೆ, ಪೊಲೀಸರು ಯಾವುದೇ FIR ಬಂದ ಕೂಡಲೇ ಅವ್ರನ್ನ ಬಂಧನ ಮಾಡೋಂಗಿಲ್ಲ. ಮೊನ್ನೆ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ, ಯಾರಾದರೂ ಸೆಕ್ಷನ್ 498 ಅಡಿಯಲ್ಲಿ ಡೌರಿ ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಬಂದರೆ 2 ತಿಂಗಳಾದಮೇಲೆ ಮಾತ್ರ, 2 ತಿಂಗಳು ಎನ್ಕ್ವೈರಿ ಆದಮೇಲೆ ಮಾತ್ರ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ ಕೇಸ್ ಹಾಗೇನಾದರೂ ತಪ್ಪು ಅನಿಸಿದರೆ. ಯಾಕಂದರೆ ಗಂಡ ಹೆಂಡತಿ ನಡುವೆ ನೂರಾರು ವಿಷಯಗಳು ಬರ್ತವೆ ಹೋಗ್ತವೆ, ಆ್ಯಂಡ್ ಒಬ್ಬರ ಬಿಹೇವಿಯರ್ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ಎಸ್ ದ್ಯಾಟ್ ಕ್ಯಾನ್ ಗೋ ರಾಂಗ್. ಇವತ್ತು ನೋಡಿ, ನಿನ್ನೆ ಒಬ್ಬರು ಆಂಧ್ರ ಪ್ರದೇಶದಲ್ಲಿ ಈ ಒಂದು ಒಬ್ಬರು ಹೆಣ್ಮಗಳನ್ನ ಮರ್ಡರ್ ಮಾಡಿ ಅವ್ರ ಬಾಡಿನ ಪೀಸ್ ಮಾಡಿ ಫ್ರಿಜ್ ಒಳಗೆ ಇಟ್ಟಿರುವಂಥ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಆ್ಯಂಡ್ ಸೋ ಮೆನಿ ಇನ್ಸಿಡೆಂಟ್ ಲೈಕ್ ದಿಸ್. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ವೈಬ್ರೆಂಟ್ ಆಗಿರೋದ್ರಿಂದ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಆ್ಯಂಡ್ ಅದಕ್ಕೇ 2 ತಿಂಗಳವರೆಗೆ ಬಂಧನ ಮಾಡೋಂಗಿಲ್ಲ ಅಂತ ಈ ಒಂದು ಅಲಹಾಬಾದ್ ಹೈಕೋರ್ಟ್ ಕೂಡ ರೀಸೆಂಟ್ಲಿ ಹೇಳಿದೆ. FIR ಹಾಕಿದ ಕೂಡಲೇ ಇಮಿಡಿಯೇಟ್ಲಿ ಬಂಧನ ಮಾಡೋಂಗಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಗಂಡನ ಮನೆ ಕಡೆಯವರು ಕೂಡ ಕ್ರೂರಿಗಳಾಗಿರ್ತಾರೆ, ಗಂಡನ ಮನೆಯವರು ಕೂಡ ಹಲ್ಲೆಗಳನ್ನು ಮಾಡ್ಬೋದು, ಗಂಡನ ಮನೆಯವರು ಕೂಡ ಇವರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ಬೋದು. ಸೊ ಆದರೆ ಎನ್ಕ್ವೈರಿ ಮಾಡದೆ ಅರೆಸ್ಟ್ ಮಾಡೋಂಗಿಲ್ಲ. ಅದು ಏನೇ ಇದ್ದರೂ ಎನ್ಕ್ವೈರಿ ಕರೆಕ್ಟಾಗಿ ಮಾಡಬೇಕು. ರಿವೆಂಜ್ಫುಲ್ಲಾಗಿ ನಾನು ಗ್ರೇಟೋ ಅವ್ರು ಗ್ರೇಟೋ ನೋಡೇ ಬಿಡ್ತೀನಿ, ನಾನು ಕಾನೂನನ್ನು ಮಿಸ್ಯೂಸ್ ಮಾಡ್ತೀನಿ. ಈವನ್ ಕೆಲವೊಂದಿಷ್ಟು IAS IPS ಆಫೀಸರ್ಗಳು ಕೂಡ ತಮ್ಮ ಗಂಡ ಮತ್ತು ಗಂಡನ ಮನೆಯವ್ರ ಮೇಲೆ ಕೇಸನ್ನು ಹಾಕಿ ಈವನ್ ಜೈಲಿಗೆ ಹಾಕಿ ಆಮೇಲೆ ಸುಪ್ರೀಂ ಕೋರ್ಟಿಂದ ಚೀಮಾರಿ ಹಾಕಿಸ್ಕೊಂಡಂಥ ಎಷ್ಟೋ ಪ್ರಕರಣಗಳನ್ನು ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿ. ಆಮೇಲೆ
ಬಂಧನ ಮಾಡುವಾಗ ಪ್ರೊಸೀಜರ್ನ ಅನುಸರಿಸಲೇಬೇಕು ಕಂಪಲ್ಸರಿಯಾಗಿ ಅಂತ ಈ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡ್ತದೆ. ಅಂದರೆ ಸುಮ್ಮನೆ FIR ಹಾಕೋಣ, ಅರೆಸ್ಟ್ ಮಾಡೋಂಗಿಲ್ಲ. ಆ ಪ್ರಕ್ರಿಯೆಯೊಳಗೆ ಈವನ್ ಗಂಡನನ್ನು ಕರೆಸಿ ಮಾತಾಡಬೇಕು, ಅವ್ರ ಮನೆಯವ್ರನ್ನ ಕರೆಸಿ ಮಾತಾಡಬೇಕು, ಸಪ್ರೇಟಾಗಿ ಕೌನ್ಸಿಲ್ ಮಾಡಬೇಕು. ಅದು ಎಲ್ಲ ಆದಮೇಲೆ ವಾದ ವಿವಾದಗಳನ್ನ ಪೊಲೀಸರು ನೋಡಿದ ಮೇಲೇ ಪೊಲೀಸರು ಈ ಪ್ರೊಸೀಜರ್ನ ಫಾಲೋ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಕೂಡ ಹೇಳುತ್ತೆ. ಆ್ಯಂಡ್ ನಾಗರಿಕರ ಸ್ವತಂತ್ರದ ಹಕ್ಕು ಆರ್ಟಿಕಲ್ 21 ಹೇಗೆ ರಕ್ಷಿಸಬೇಕು, ಯಾವ ಥರ ನೀವು ಎನ್ಕ್ವೈರಿ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಗೈಸ್. ಓಕೆ, ಸೆಕ್ಷನ್ 498 ಪ್ರಕರಣದಲ್ಲಿ ಸುಳ್ಳು ದೂರುಗಳು ಅತಿ ಹೆಚ್ಚು ಬರ್ತಾ ಇರೋದಂದರೆ ಸುಳ್ಳು ದೂರುಗಳು. ಸಣ್ಣ ಪುಟ್ಟ ಜಗಳ ಆದರೆ ಅದನ್ನು ಕ್ರೌರ್ಯ ಅನ್ನೋದು, ಅದನ್ನು ಹರ್ಯಾಸ್ಮೆಂಟ್ ಅನ್ನೋದು. ಆ್ಯಂಡ್ ಮೊದಲು ಡೌರಿ ಕೊಟ್ಟು ಈ ಒಂದು ಯಾರು ವೈಫ್ ಮನೆಯವರಿದ್ದಾರೆ ಅವರೇನೆ ಗಂಡನ ಮನೆಗೆ ತೋರಿಸಿದ್ದಾರೆ, ನಮ್ಮ ಹತ್ರ ಇಷ್ಟು ದುಡ್ಡಿದ್ದಾವೆ, ನಮ್ಮ ಹತ್ರ ಇಷ್ಟು ಬಂಗಾರ ಇದೆ, ನಾವು ಇಷ್ಟು ಶ್ರೀಮಂತರಿದ್ದೀವಿ ಅಂತ. ಆ್ಯಂಡ್ ಮನುಷ್ಯನಿಗೆ ಕೆಲವೊಂದಿಷ್ಟು ಮನುಷ್ಯರು ಅವರು ಮನುಷ್ಯರಾಗಿರೋದಿಲ್ಲ, ಆಸೆ ಅನ್ನೋದು ಅವ್ರಿಗಿರುತ್ತೆ. ಆ್ಯಂಡ್ ಅವರು ಹೆಚ್ಚಿಗೆ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮೊದಲೇ ಇವರು ಕೊಡೋದೇ ಇಲ್ಲ, ನಮ್ಮ ಹತ್ರ ಅಂಥವಕ್ಕೆಲ್ಲ ಆಸ್ಪದ ಇಲ್ಲ, ಮದುವೆ ಮಾಡ್ಕೋತಿದ್ರೆ ಮಾಡ್ಕೊರಿ, ಬಿಡ್ತಿದ್ರೆ ಬಿಡ್ರಿ ಅಂತಲೂ ಹೇಳ್ಬೋದಿತ್ತು. ಆ ಥರ ಹೇಳೋದಿಲ್ಲ. ಇವ್ರಿಗೆ ಅಂಥ ಹುಡುಗನೇ ಬೇಕಾಗಿರ್ತಾನೆ, ಅಂಥ ಜಾಬೇ ಬೇಕಾಗಿರುತ್ತೆ, ಅದಕ್ಕೆ ನಾವು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ, ನಾಳೆ ಆಸ್ತಿ ಬರುತ್ತೆ ಇಷ್ಟು ಆಸ್ತಿ ಬರುತ್ತೆ ಅಂತ ಹೇಳಿರ್ತಾರೆ. ಅದು ಆದಮೇಲೆ ಹರ್ಯಾಸ್ಮೆಂಟ್ ಪ್ರಾರಂಭ ಆಗುತ್ತೆ. ದಿಸ್ ಇಸ್ ವಾಟ್ ಸಮಾಜ ಹೋಗ್ತಾ ಇರುವಂಥ ದಾರಿನೇ ಸರಿ ಇಲ್ಲ ಅಂದಾಗ ಹರ್ಯಾಸ್ಮೆಂಟ್ ಪ್ರಕರಣಗಳು ಹೇಗೆ ನಿಂತವೆ? ಬಂಧನವನ್ನು ಶಿಕ್ಷೆಯಂತೆ ಬಳಸುವುದು. ನೋಡಿ, ಬಂಧನ ಮಾಡಿದ ಕೂಡಲೇ ಅವನಿಗೆ ಶಿಕ್ಷೆ ಆಗ್ಯದ ಅಂತೇಳಿ ಎಷ್ಟೋ ಜನ ಹೇಳ್ತಾರೆ, ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋತಾರೆ. ಭಾಳ ಸರ್ತಿ ಇಂಥ ಪ್ರಕರಣಗಳು ಆಗ್ತಿದ್ದಾವೆ. ಇವತ್ತು ನೋಡಿ, ಗಂಡನ ಮನೆ ಕಡೆಯವ್ರನ್ನ ಎಲ್ಲರನ್ನೂ ಜೈಲಿಗೆ ಹಾಕಿದ್ನಿ, ಸೊ ಅವ್ರನ್ನ ಬಿಡೋದಿಲ್ಲ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ. ನೋ, ಆ್ಯಂಡ್ ಎಂಡ್ ಆಫ್ ದಿ ಡೇ ಗಂಡನ ಮನೆಯವ್ರನ್ನೆಲ್ಲರನ್ನೂ ಜೈಲಿಗೆ ಹಾಕಿಸಿ ಆಮೇಲೆ ಏನು ಮಾಡೋರಿದ್ದಾರೆ ಅನ್ನುವುದನ್ನು ಕೂಡ ಇವರು ವಿಚಾರ ಮಾಡ್ತಾ ಇಲ್ಲ. ನಂತರ ಅವರು ಕೂಡ ಕೇಸ್ ಹಾಕ್ತಾರೆ, ಅವ್ರಿಗೂ ಕೂಡ ಕಾನೂನು ಇರುತ್ತೆ, ಅವ್ರಿಗೂ ಕೂಡ ಲಾಯರ್ಗಳಿರ್ತಾರೆ. ಆ್ಯಂಡ್ ಅವ್ರ ಕೇಸ್ ಹಾಕಿ ಇವರನ್ನು ಚಿಮಾರಿ ಹಾಕಿಸ್ತಾರೆ. ಆ್ಯಂಡ್ ದಿಸ್ ಇಸ್ ವಾಟ್ ಕಂಟಿನ್ಯೂವಿಂಗ್. ಆ್ಯಂಡ್ ಮದುವೆ ಆಗೋದು ಒಬ್ಬರನ್ನ ಒಬ್ಬರು ಒಪ್ಕೊಂಡು ಅರ್ಥ ಮಾಡಿಕೊಂಡು ಚೆನ್ನಾಗಿರೋಕ್ಕೆ ಹೊರತು ಹೊಡೆದಾಡಿ ಬಡ್ದಾಡಿ ಸಾಯ್ಲಿಕ್ಕಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಕಾನೂನುಗಳಿದ್ದಾವೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ, ನಾನು ಹಂಗೆ ಪೊಲೀಸ್ಗೆ ಹೇಳ್ತೀನಿ, ಅರೆ ಪರ್ಸ್ನಲ್ ವಿಷಯಗಳಲ್ಲಿ ಯಾವ ಪೊಲೀಸ್ ಯಾವ ಕೋರ್ಟ್ಗಳು ನಮಗೆ ಯಾವುದೇ ರೀತಿಯಾದಂಥ ನ್ಯಾಯವನ್ನು ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದೇ ಆರ್ ಸ್ಟ್ರಗ್ಲಿಂಗ್ ಇನ್ ದೇರ್ ಲೈಫ್. ನಿರಪರಾಧಿಗಳಿಗೆ ಅನ್ಯಾಯ ಆಗಬಾರ್ದು. ಆರ್ಟಿಕಲ್ 21 ಉಲ್ಲಂಘನೆ ಯಾವುದೇ ಕಾರಣಕ್ಕೆ ಆಗಬಾರ್ದು. ಅದು ಡೌರಿ ಪ್ರೊಹಿಬಿಷನೇ ಇರಲಿ, ಡೊಮೆಸ್ಟಿಕ್ ವೈಲೆನ್ಸೇ ಇರಲಿ. ಆ್ಯಂಡ್ ಡೊಮೆಸ್ಟಿಕ್ ವೈಲೆನ್ಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈವನ್ ಭಾರತೀಯ ನಾಗರಿಕ ಸಂಹಿತೆ ಇದರೊಳಗೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಕೇಸನ್ನು, ಡೌರಿ ಪ್ರೊಹಿಬಿಷನ್ ಕೇಸನ್ನು, ರೇಪ್ ಕೇಸನ್ನು ಓನ್ಲಿ ಮಹಿಳೆಯರು ಮಾತ್ರ ಹಾಕ್ಬೋದು, ಪುರುಷರು ಹಾಕಂಗಿಲ್ಲ ಅನ್ನೋದನ್ನು 160 years ಆದಮೇಲೆ ಈ ಕಾನೂನಲ್ಲಿ ಬದಲಾವಣೆ ತಂದಿದ್ದಾರೆ. ಆದರೆ ಯಾಕೆ ಬದಲಾವಣೆ ತಂದಿಲ್ಲ? ಪುರುಷನ ಮೇಲೆ ಹರ್ಯಾಸ್ಮೆಂಟ್ ಆಗೋದಿಲ್ಲ ಅಂತ ಯಾವ ಮೂರ್ಖ ಹೇಳಿದ್ದಾನೆ? ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಬ್ಸರ್ವ್. ಈವನ್ ಬೇಕು ಅಂದರೆ ನೀವು ಒಂದು PIL ಹಾಕ್ಬೋದು. ಓಕೆ, CRPC ಸೆಕ್ಷನ್ ಈ ಒಂದು 41 ಅಡಿಯಲ್ಲಿ ಪೊಲೀಸರು ಯಾವ ಸಂದರ್ಭದಲ್ಲಿ ಬಂಧನ ಮಾಡಬಹುದು. ಆ್ಯಂಡ್ ಸೆಕ್ಷನ್ 41A ಆಫ್ CRPC ಬಂಧನದ ಬದಲು ನೋಟಿಸ್ ಆಫ್ ಅಪಿಯರೆನ್ಸ್ ನೀಡಬೇಕು ಅಂತ ಹೇಳಿದೆ. ಅಂದ್ರೆ ಗಂಡನಮ್ಮ ಮತ್ತು ಅವ್ರ ಮನೆಯವ್ರನ್ನ ಕರಿಬೇಕು. ಬಿಕಾಸ್ ಒಂದು ಸರ್ತಿ ಒಬ್ಬರು ಹೆಣ್ಮಗಳು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ಅವ್ರು ಕಂಪ್ಲೇಂಟ್ ಮಾಡಿದ ಮೇಲೇ ಅರೆಸ್ಟ್ ಇನ್ನು ಮುಂದೆ ಮಾಡೋಂಗಿಲ್ಲ ಈ ಪ್ರಕರಣಗಳಲ್ಲಿ ಅಂತ ಹೇಳಿದೆ. ಸೊ ಬೋತ್ ಸೈಡ್ ಆರ್ಗ್ಯುಮೆಂಟನ್ನು ಕೇಳಿ, ಅವ್ರು ಯಾಕೆ ಹಂಗೆ ಮಾಡಿದ್ದಾರೆ ಅಂತ ಕೇಳಿ, ಅದು ಆದಮೇಲೆ ಮಾತ್ರ ಅರೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಕೆಟಗಾರಿಕಲಿ ಹೇಳಿದೆ ಗೈಸ್. ಸುಪ್ರೀಂ ಕೋರ್ಟ್ ನೀಡಿದ ಮಾರ್ಗಸೂಚಿ ಕೋರ್ ಗೈಡ್ಲೈನ್ಸ್ ಏನು ಅಂದರೆ, ತಕ್ಷಣ ಬಂಧನ ಬೇಡ, ಪ್ರಾಪರ್ ಆಗಿ ನೀವು ಎನ್ಕ್ವೈರಿ ಮಾಡಿರಿ. FIR ಬಂದ ಕೂಡಲೇ ಬಂಧನ ಮಾಡಬಾರ್ದು, ಮೊದಲು ಪರಿಶೀಲನೆ ಮಾಡಬೇಕು, ನಂತರ ಬಂಧನ ಮಾಡಬೇಕು. ಸೆಕ್ಷನ್ 41 ಚೆಕ್ ಲಿಸ್ಟ್ ಕಡ್ಡಾಯ. ಪೊಲೀಸರು ಈ ಪ್ರಶ್ನೆಯನ್ನು ಪರಿಶೀಲಿಸಲೇಬೇಕು. ಸೊ ನಿಜವಾಗ್ಲೂ ಆ ಪ್ರಕರಣ ನಡೆದಿದ್ದ್ಯಾಕೆ, ಅವ್ರದ್ದೇನು ತಪ್ಪಿದೆ, ಇವ್ರದ್ದೇನು ತಪ್ಪಿದೆ. ಆಮೇಲೆ ಗಂಡನ ಮನೆ ಕಡೆಯವರು ಆರೋಪಿಯು ಸಾಕ್ಷ್ಯ ನಾಶ ಮಾಡುತ್ತಾನೆ ಅಂತ ಅನಿಸ್ದಾಗ ಮಾತ್ರ ಅರೆಸ್ಟ್ ಮಾಡಬೇಕು ಅಂತ ಕೂಡ ಹೇಳಿದೆ. ಸೊ ತನಿಖೆಗೆ ಸಹಕರಿಸದೇ ಇರಬಹುದು. ಸೊ ಆ ಒಂದು ಸಂದರ್ಭದೊಳಗೆ
ಮತ್ತೆ ಅಪರಾಧ ಮಾಡ್ಬೋದು. ಹಾಗೇನಾದರೂ ಇದ್ದರೆ ಪೊಲೀಸ್ ಚೆಕ್ ಮಾಡಿ ಅರೆಸ್ಟ್ ಮಾಡಬೇಕು. ಆಮೇಲೆ ಇವುಗಳಿಗೆ ಉತ್ತರ ಹೌದು ಆಗಿದ್ದಾಗ ಮಾತ್ರ, ಅವರೇನಾದರೂ ಸಾಕ್ಷಿ ನಾಶ ಮಾಡಿ ಮಿಸ್ಯೂಸ್ ಮಾಡ್ಕೊಳ್ಳುವಂಗಿದ್ರೆ ಮಾತ್ರ ಈ ಒಂದು ಪ್ರಕರಣವನ್ನು ದಾಖಲೆ ಮಾಡಬೇಕು. ಸೆಕ್ಷನ್ 41A ನೋಟಿಸ್ ಬಂಧನ ಬೇಡವೆಂದರೆ ಆರೋಪಿಗೆ ನೋಟಿಸ್ ನೀಡಿ ಹಾಜರಾಗಲು ಹೇಳಬೇಕು. ಈವನ್ ಮ್ಯಾಜಿಸ್ಟ್ರೇಟ್ ಜವಾಬ್ದಾರಿ ಇದು. ಪೊಲೀಸರು ಮಾಡಿದ ಬಂಧನವನ್ನು ಮ್ಯಾಜಿಸ್ಟ್ರೇಟ್ ಪರಿಶೀಲಿಸಲೇಬೇಕು. ಅಂದರೆ ಪ್ರೊಸೀಜರ್ನ ಕರೆಕ್ಟಾಗಿ ಫಾಲೋ ಮಾಡಿದರೋ ಇಲ್ಲೋ, ಸುಮ್ಮನೆ ಬ್ಲೈಂಡ್ ಆಗಿ ಇದನ್ನು ನಂಬಂಗಿಲ್ಲ. ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಪೊಲೀಸರಿಗೂ ಶಿಕ್ಷೆ ಆಗುತ್ತೆ. ಅರ್ನೇಶ್ ಕುಮಾರ್ ಕೇಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಈವನ್ ಈ ಒಂದು ಅರೆಸ್ಟ್ ಮಾಡುವಂಥ ನಿಯಮವನ್ನು ಪೊಲೀಸರು ಪಾಲಿಸದೇ ಇದ್ದರೆ ಡಿಪಾರ್ಟ್ಮೆಂಟಲ್ ಆ್ಯಕ್ಷನ್ ಆ್ಯಂಡ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಕ್ಯಾನ್ ಬಿ filed against him. Very serious guys. That's why Arnesh Kumar versus State of Bihar important. Okay. ಸಂವಿಧಾನಿಕ ಹಕ್ಕುಗಳ ಸಂಬಂಧ ಆರ್ಟಿಕಲ್ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಅನಗತ್ಯ ಬಂಧನ. ಇವನ್ ಆರ್ಟಿಕಲ್ 21 ಇದನ್ನು ಉಲ್ಲಂಘನೆ ಮಾಡೋಂಗಿಲ್ಲ ಅಂತ ಹೇಳುತ್ತೆ. ಆರ್ಟಿಕಲ್ 22 ಬಂಧನದ ನಂತರ, ಬಂಧನದ ನಂತರದ ಹಕ್ಕುಗಳನ್ನು ಕೊಡುತ್ತೆ. ಲಾಯರ್ ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನು ಹಾಜರುಪಡಿಸಬೇಕು, ಅವರು ಡಿಸೈಡ್ ಮಾಡಬೇಕು. ಎಸ್, ಒಂದನೇದು ಹಿಂಗಾಗಿದೆ, ಎರಡನೇದು ಪೊಲೀಸರು ಕೂಡ ಅರೆಸ್ಟ್ ಮಾಡಬೇಕಾದ್ರೆ ಈ ಕಾನೂನನ್ನು, ಈ ನಿಯಮಗಳನ್ನ ಪಾಲನೆ ಮಾಡಿದ್ದಾರೆ ಅಂತ, ಅವಾಗ ಮಾತ್ರ ಅರೆಸ್ಟ್ನ ಮಾಡ್ಬೋದು. ನೆಕ್ಸ್ಟ್, ತೀರ್ಪಿನ ಮಹತ್ವ. ಈ ತೀರ್ಪು ಯಾಕೆ ಇಂಡಿಯಾದೊಳಗೆ ಮಹತ್ವ ಅಂದರೆ, ವೈ ದಿಸ್ ಕೇಸ್ ಈಸ್ ಇಂಪಾರ್ಟೆಂಟ್. ಅರೆಸ್ಟ್ ಈಸ್ ನಾಟ್ ಮ್ಯಾಂಡೇಟ್ರಿ. ಅಂದರೆ ಎಲ್ಲ ಕೇಸ್ನಾಗೂ ಇವತ್ತು ಪ್ರಕರಣ ಬಂದಿದೆ ಅಂದರೆ ಅರೆಸ್ಟೇ ಮಾಡಬೇಕು ಅಂತ ಇಲ್ಲ. ಬಹಳಷ್ಟು ಜನ ಇವತ್ತು ರೇಪ್ ಕೇಸ್ನ ನೋಡ್ಬೋದು, ಡೌರಿ ಹರಾಸ್ಮೆಂಟ್ ಕೇಸ್ನ ನೋಡ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ ನೋಡ್ಬೋದು. ಇನ್ ದಿ ಸೆವೆರಲ್ ಕೇಸಸಲ್ಲಿ ಬಹಳಷ್ಟು ಜನ ಫಾಲ್ಸ್ ಕಂಪ್ಲೇಂಟ್ನ ಫೈಲ್ ಮಾಡ್ತಿದ್ದಾರೆ. ಆ್ಯಂಡ್ ಅದಕ್ಕೇ ಗೈಸ್, ಯಾರು ಪೇರೆಂಟ್ಸ್ ಇದ್ದವರು ಈ ಒಂದು ಮಕ್ಕಳಿಗೆ ಕಷ್ಟಗಳನ್ನು ಕಲಿಸ್ತಾ ಇಲ್ಲ, ಆಮೇಲೆ ನಿನ್ನನ್ನು ಒಳ್ಳೆ ಗಂಡನ ಮನೆಗೆ, ಒಳ್ಳೆ ಮನೆಗೆ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಐ ಥಿಂಕ್ ಅವ್ರದ್ದು ಕೂಡ ಈಕ್ವಲಿ ಮಿಸ್ಟೇಕ್ ಇದೆ. ಯಾರ್ದು ಕೂಡ ಜೀವನ ಸುಂದರವಾಗಿರೋದಿಲ್ಲ, ಅದರೊಳಗೂ ಮದುವೆ ಆದಮೇಲೆ ಯಾರ ಜೀವನವೂ ಹಾಗಿರೋದಿಲ್ಲ. ಹಾಗೆ ಯಾರ್ದಾದ್ರೂ ಇದೆ ಅಂದರೆ ಅದು ಅವ್ರು ಕಟ್ಕೊಂಡಿದ್ದು, ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದು, ಅವರವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವರ ಜೀವನ ಹೋಗುತ್ತೆ ಹೊರತು ಅದನ್ನು ಬಿಟ್ಟು ಆ ಥರ ಯಾರು ಜಗತ್ತಿನೊಳಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸರ ಅಧಿಕಾರಕ್ಕೆ ಒಂದು ನಿಯಂತ್ರಣವನ್ನು ತಂದಿದ್ದು, ನಾಗರಿಕ ವೈಯಕ್ತಿಕ ಹಕ್ಕುಗಳನ್ನು, ಸ್ವತಂತ್ರವನ್ನು ರಕ್ಷಣೆ ಮಾಡಿದ್ದು, ಸೆಕ್ಷನ್ 498A ದುರುಪಯೋಗವನ್ನು ಕಡಿಮೆ ಮಾಡಲಿಕ್ಕೆ ಈ ಪ್ರಕರಣ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಅಂತಲೇ ಹೇಳ್ಬೋದು. ಇವತ್ತಿನವರೆಗೂ ಭಾರತದ ವಿವಿಧ ಕೋರ್ಟ್ಗಳು ನಿಮಗೆ ಇಲ್ಲಿ ಈ ಒಂದು ಪ್ರಕರಣವನ್ನು ಮೆನ್ಷನ್ ಮಾಡ್ತಾರೆ. ಎಕ್ಸಾಮ್ ಒಳಗೂ ಕೂಡ ಈ ಒಂದು ಕ್ವಶನನ್ನು ಕೇಳ್ಬೋದು. 2014ರಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನೀಡಿದೆ. IPC ಸೆಕ್ಷನ್ 498A ಮಿಸ್ಯೂಸ್ ಕಂಟೆಕ್ಸ್ಟ್ ಒಳಗೆ ನೀಡಿದ್ದು, ಸೆಕ್ಷನ್ 41A CRPC ಮೆನ್ಷನ್ ಮಾಡಿದ್ದನ್ನು ಕಾಣ್ತೀವಿ. ಅರೆಸ್ಟ್ ಆ್ಯಂಡ್ ಆಟೋಮೆಟಿಕ್ ಅರೆಸ್ಟನ್ನು ಬಂದ್ ಮಾಡಿದ್ದನ್ನು ಕಾಣ್ತೀವಿ. ಆ್ಯಂಡ್ ಆರ್ಟಿಕಲ್ 21 ಪ್ರೊಟೆಕ್ಷನ್ ಮಾಡಿದ್ದನ್ನು ಈ ಪ್ರಕರಣದಲ್ಲಿ ನಾವು ಕಾಣ್ಬೋದು. ಅರ್ನೇಶ್ ಕುಮಾರ್ ಪ್ರಕರಣ ಪೊಲೀಸ್ ಅಧಿಕಾರಕ್ಕೆ ಮಿತಿ ಹೇರಿದೆ. ಸೊ ಇವುಗಳನ್ನು ಹೇಳಿದೆ. ಇನ್ನು MCQs. ಅರ್ನೇಶ್ ಕುಮಾರ್ ಪ್ರಕರಣವು ಮುಖ್ಯವಾಗಿ ಯಾವ ಕಾನೂನು ಸಂಬಂಧಿತ ಸಮಸ್ಯೆಗಳನ್ನ ಎದುರಿಸಿತು? ಆಸ್ತಿ ವಿವಾದ ಅಲ್ಲ, ಅನಗತ್ಯ ಬಂಧನ, ಅನ್ನೆಸೆಸರಿ ಅರೆಸ್ಟ್ ಎಸ್, ಚುನಾವಣೆ ಸುಧಾರಣೆಯೂ ಅಲ್ಲ, ಪರಿಸರ ಸಂರಕ್ಷಣೆಯೂ ಅಲ್ಲ. ಬಿ ಇಸ್ ದ ರೈಟ್ ಆನ್ಸರ್ ಗೈಸ್. ನೆಕ್ಸ್ಟ್, ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ CRPC ಸೆಕ್ಷನ್ ಮೇಲೆ ಹೆಚ್ಚಿನ ಒತ್ತು ನೀಡಿತ್ತು? ಸೆಕ್ಷನ್ 154 ಆ್ಯಂಡ್ ಸೆಕ್ಷನ್ 156, ಸೆಕ್ಷನ್ 41 ಆ್ಯಂಡ್ 41A. ಎಸ್, ಡೆಫಿನೆಟ್ಲಿ ನಾನು ಹೇಳಿದ್ದೀನಿ 41 ಆ್ಯಂಡ್ 41A. ಸೊ ಎನ್ಕ್ವೈರಿ ಮಾಡ್ದೇನೆ, ಪ್ರಾಪರಾಗಿ ಪ್ರೊಸೀಜರ್ನ ಫಾಲೋ ಮಾಡ್ದೇನೆ ಅರೆಸ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ? FIR ಬಂದ ಕೂಡಲೇ ಬಂಧನ ಕಡ್ಡಾಯ ಇಲ್ಲ. ಆ್ಯಂಡ್ ಬಂಧನ ಮಾಡುವ ಮೊದಲು ಕಾರಣ ಪರಿಶೀಲನೆ ಅಗತ್ಯ. ಎಸ್, ಡೆಫಿನೆಟ್ಲಿ ಕಾರಣ ಪರಿಶೀಲನೆ ಮಾಡ್ದೇ ಬಂಧನ ಮಾಡೋಂಗಿಲ್ಲ. ಬಿಕಾಸ್ ಭಾಳ ಸರ್ತಿ ಜಗಳ ಆದಾಗ ಒಬ್ಬರ ಮೇಲೆ ಒಬ್ಬರು ರಿವೆಂಜ್ನ ತೀರಿಸ್ಕೊಳ್ಳೋಕ್ಕೆ ಓಡಾಡ್ತಿರ್ತಾರೆ. ನೆಕ್ಸ್ಟ್, ಅರ್ನೇಶ್ ಕುಮಾರ್ ಪ್ರಕರಣದಲ್ಲಿ ಯಾವ ಸಂವಿಧಾನದ ವಿಧಿಯು ರಕ್ಷಣೆಗೆ ಹೆಚ್ಚು ಒತ್ತನ್ನು ನೀಡಲಾಯಿತು ಅಂತ ಇದೆ. ಅಫ್ಕೋರ್ಸ್ ರೈಟ್ ಟು ಲೈಫ್, ಆರ್ಟಿಕಲ್ 21A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದನ್ನು ರಕ್ಷಣೆಗೆ ನೀಡಲಾಯಿತು. ನೆಕ್ಸ್ಟ್, ಈ ಪ್ರಕರಣದ ಪ್ರಕಾರ ಬಂಧನದ ಬದಲು ಪೊಲೀಸರು ಏನು ಮಾಡಬಹುದು? ಚಾರ್ಜ್ ಶೀಟ್ ಸಲ್ಲಿಸಬಹುದು, ತಕ್ಷಣ ಜೈಲಿಗೆ ಕಳಿಸಬಹುದು, ಅಲ್ಲ ಸೆಕ್ಷನ್ 41 ಅಡಿಯಲ್ಲಿ ನೋಟಿಸನ್ನು ನೀಡಬಹುದು. ಎಸ್, ಸೆಕ್ಷನ್ 41 ಅಡಿಯಲ್ಲಿ ನೋಟಿಸನ್ನು ನೀಡಿ ಎನ್ಕ್ವೈರಿಯನ್ನು ಮಾಡಿ ನಂತರ ಮಾತ್ರ ಅಗತ್ಯವಿದ್ದರೆ ಮಾತ್ರ ಬಂಧನ ಮಾಡಬೇಕು. ಅಗತ್ಯವಿಲ್ಲದಿದ್ದರೆ ಬಂಧನವನ್ನು ಮಾಡಿದರೆ ಪೊಲೀಸ್ ಮೇಲೇ ಕೇಸ್ ಕೂಡ ಹಾಕ್ಬೋದು. ಅರೆಸ್ಟ್ ಈಸ್ ನಾಟ್ ಮ್ಯಾಂಡೇಟರಿ ಪ್ರಿನ್ಸಿಪಲ್ ಅಂತ ಈ ಪ್ರಕರಣದ ಔಟ್ಕಮ್ ಆಗಿದೆ ಗೈಸ್.
ಯಾರ್ಯಾರೆಲ್ಲ PSI ESI ಎಕ್ಸಾಮ್ನ ಓದ್ತಿದ್ದೀರಾ, ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ನಿಮಗೆ 2 PSI ಮತ್ತು ESI ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಬ್ಯಾಂಕ್ ವಿತ್ ಎಕ್ಸ್ಪ್ಲನೇಷನ್ ಟ್ರೆಂಡಿಂಗ್ ಟಾಪಿಕ್ಸ್ಗಳು ಇರುವಂಥ ಒಂದು ಕ್ವಶನ್ ಬ್ಯಾಂಕ್ಗಳನ್ನು ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರುವಂಥ ಯಾರೇ ಪ್ರಿಪ್ರೇಷನ್ ಮಾಡೋರಿದ್ದರೆ, ಒಂದು ರ್ಯಾಷನಲ್ ಆಗಿ ಪ್ರಿಪ್ರೇಷನ್ನ ಮಾಡುವಂಥವ್ರಿದ್ದರೆ ಅಂಥವ್ರಿಗೆ ಹೇಳಿ. ಆ್ಯಂಡ್ ಮಿಷನ್ 615 PSI ಗೇಮ್ ಚೇಂಜರ್ ಬುಕ್ಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಮೆಂಟರ್ಶಿಪ್ ಪ್ರೋಗ್ರಾಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸಂಸ್ಥೆ ಧಾರವಾಡದ ಸಪ್ತಾಪುರದಲ್ಲಿರುವಂಥ ಕನಮಡಿ IAS ಮತ್ತು KAS ಸಂಸ್ಥೆಯಲ್ಲಿ ಲಭ್ಯವಿದ್ದಾವೆ. ಆ್ಯಂಡ್ ಅದಕ್ಕಾಗಿ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಈವನ್ ಪುಸ್ತಕಕ್ಕಾಗಿ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕೋರ್ಸ್ ಇದೇ ಏಪ್ರಿಲ್ 6ಗೆ ಪ್ರಾರಂಭ ಆಗ್ತಾ ಇದೆ. ಸೊ ನನ್ನ ನಂಬರ್ ಬಂದುಬಿಟ್ಟು 7892086178. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ನೀವು ಏನಾದರೂ ಡೌಟ್ ಇದ್ದರೂ ಕೇಳ್ಬೋದು, ಪುಸ್ತಕಗಳನ್ನ ಖರೀದಿ ಮಾಡಬಹುದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ಥರ ಕಾನೂನು ಮಿಸ್ಯೂಸ್ ಮಾಡಿಕೊಂಡಾಗ ನನಗನ್ಸುತ್ತೆ ಅದು ಏನಾದರೂ ಫಾಲ್ಸ್ ಕೇಸ್ನ ಹಾಕಿದ್ದಾರೆ ಅಂತ, ಯಾರೇ ಹಾಕಲಿ, ಮೆನ್ನೆ ಹಾಕಲಿ ವುಮೆನ್ನೇ ಹಾಕಲಿ, ಅವ್ರಿಗೂ ಕೂಡ ಶಿಕ್ಷೆಯನ್ನು ಕೊಡಬೇಕು. ಅಂದಾಗ ಮಾತ್ರ ಕಾನೂನು ದುರುಪಯೋಗವನ್ನು ತಡೆಯೋದನ್ನು ನಿಲ್ಲಿಸ್ಬೋದು ಅಂತ ನನಗನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಾನೂನುಗಳು ನಮ್ಮ ಜೀವನವನ್ನು ಬೆಟರ್ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು. ಅದನ್ನು ಬಿಟ್ಟು ಒಬ್ಬರ ಮೇಲೆ ಇನ್ನೊಬ್ಬರು ಸೇಡ್ ತೀರಿಸಿಕೊಳ್ಳುವಂಥ ಕಾನೂನುಗಳಿಂದ ಫ್ಯಾಮಿಲಿ ಪ್ರಾಬ್ಲಮ್ ಆಗಲಿ, ಪರ್ಸನಲ್ ಪ್ರಾಬ್ಲಮ್ ಆಗಲಿ ಯಾವತ್ತೂ ಕೂಡ ಸಾಲ್ವ್ ಆಗೋದಿಲ್ಲ. ಇಟ್ ಈಸ್ ಪ್ರೂವನ್ ಎಂಟೈರ್ ವರ್ಲ್ಡಲ್ಲಿ ಈ ಥರದ ಕಾನೂನುಗಳು ಇಲ್ಲ ಗೈಸ್. ಓಕೆ, ದ್ಯಾಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಾಟ್ಸ್ ಯುವರ್ ಒಪಿನಿಯನ್. ರೈಟ್ ಡೌನ್ ಇನ್ ಬಿಲೋ ದ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.